ಓಕೆ ಬರ್ರಿ ಎಲ್ಲ ಬ್ರೋ ಬರ್ರಿ ಎಲ್ಲ ಬರ್ರಿ ಬರ್ರಿ ಅಲ್ಲಿ ಏನು ಅಭಿನಂದನೆಗಳು ಹೇಳ್ತಾ ಇದ್ದೀವಿ ಸರ್. ನಾವು ನಿಮಗೆ ಕೊಟ್ಟಂಥ ಸಂಪೂರ್ಣ ಮಾಹಿತಿಗೆ ಸಹಕರಿಸಿ ಎಲ್ಲ ಪ್ರಕರಣಗಳನ್ನು ನೀವು ನೋಡಿದ್ದೀರಾ. ಅದಕ್ಕೆ ಎರಡು ಜಾಗಗಳು ಧನ್ಯವಾದಗಳು, ಅಭಿನಂದನೆಗಳು ತಿಳಿದಿದ್ದೀವಿ ಸರ್. ನೀವು ಮಾತಾಡಬೇಕಂದ್ರೆ ಒಳಗೆ ಬಂದು ಮುಖ್ಯವಾಗಿ ಮಾತಾಡ್ತೀರಾ. ಸುಬ್ರಹ್ಮಣ್ಯ ಜಿಲ್ಲೆಯಲ್ಲಿ ಸಮಗ್ರವಾಗಿ ನಾವು ಇಲ್ಲಿವರೆಗೂ ಅಲ್ಲ ವಿಡಿಯೋ ತಪ್ಪಲ್ಲ ಸರ್. ಅಭಿನಂದನೆಗಳು ಹೇಳ್ತಾ ಇದ್ದೀವಿ ಸರ್. ನಾವು ನಿಮಗೆ ಕೊಟ್ಟಂಥ ಸಂಪೂರ್ಣ ಮಾಹಿತಿಗೆ ಸಹಕರಿಸಿ ಎಲ್ಲ ಪ್ರಕರಣಗಳಲ್ಲಿ ನೀವು ಮಾಡಿದ್ದೀರಾ. ಅದಕ್ಕೆ ಎರಡು ಜಾಗಗಳು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸಿದ್ದೀವಿ ಸರ್. ನೀವು ಮಾತಾಡಬೇಕಂದ್ರೆ ಒಳಗೆ ಬಂದು ಮುಖ್ಯವಾಗಿ ಮಾತಾಡಬೇಕು. ನಮಸ್ತೆ ಬಂಧುಗಳೇ, ದೇವರಾಜ ಅರಳಹಳ್ಳಿ ಹಿಂದೂ ಜಾಗರಣ ವೇದಿಕೆ ಶಿವಮೊಗ್ಗ ಜಿಲ್ಲಾ ಸಂಯೋಜಕರು. ಸತತವಾಗಿ ಕಳೆದ 2 ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಹತ್ಯೆ ನಿಷೇಧ ಕಾನೂನಿನಂತೆ ಗೋಹತ್ಯೆ ನಿಲ್ಲಿಸಬೇಕು, ಗೋವುಗಳ ಸಂರಕ್ಷಣೆ ಆಗಬೇಕು ಅಂತ ಹೋರಾಟ ನಡೆಸ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಸುಮಾರು ಪ್ರಕರಣಗಳನ್ನು ದಾಖಲಿಸಿದ್ದೇವೆ. ಅಕ್ಟೋಬರ್ ಆಗಸ್ಟ್ ತಿಂಗಳಲ್ಲಿ ಈ ಸಂಬಂಧಪಟ್ಟ ಎಲ್ಲ ಮೇಲಧಿಕಾರಿಗಳಿಗೂ ವಿಚಾರವನ್ನು ತಿಳಿಸಿದ್ದೇವೆ. ಆದರೂ ಸಹ ಮೊನ್ನೆ ನೀವು ನೋಡಿರ್ಬೋದು, ಭದ್ರಾ ನದಿ ತಟದಲ್ಲಿ ಸಾವಿರಾರು ಗೋವುಗಳ ಮೂಳೆ ಪತ್ತೆಯಾಗಿದೆ. ಆ ನಂತರ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ದೂರನ್ನು ನೀಡ್ತೇವೆ ಹಳೇನಗರ ಪೊಲೀಸ್ ಠಾಣೆಗೆ. ಪ್ರಕರಣ ದಾಖಲಿಸಿಕೊಳ್ಳದೆ, ಸರಿಯಾಗಿ ದಾಳಿ ನಡೆಸದೆ, ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಸುಳ್ಳೇಳಿ ಅಧಿಕಾರಿಗಳು ಬಂದು ಆ ನಂತರ ನಾವು ಗೋಮಾಂಸವನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಸಂಜೆ 6:20ಕ್ಕೆ ಕೊಟ್ಟ ನಂತರ ರಾತ್ರಿ 11 ಗಂಟೆಗೆ ಸುಮೋಟೋ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆದರೂ ಸಹ ಗೋಮಾಂಸ ಇರುವ ಸಮಯದಲ್ಲಿ ನಾವು ಹೋದಾಗ, ಗೋಮಾಂಸ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಯಾಕೆ ದಾಳಿ ಮಾಡಿಲ್ಲ, ಬೆಳಗ್ಗೆ ಯಾಕೆ ದಾಳಿ ಮಾಡಿಲ್ಲ, ಪಂಚರನ್ನು ಕರ್ಕೊಂಡೋಗಿಲ್ಲ ಬೆಳಗ್ಗೆ ಹೋದಾಗ, ಅದರ ಜೊತೆಯಲ್ಲಿ ಪಶುವೈದ್ಯಾಧಿಕಾರಿಗಳನ್ನು ಕರ್ಕೊಂಡೋಗಿಲ್ಲ, ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಸಹ ಸಂಪೂರ್ಣ ಸತ್ಯಕ್ಕೆ ದೂರಾಗಿ ಕೊಟ್ಟಿರುವಂಥದ್ದು. ಈ ವಿಚಾರವಾಗಿ ಈ ದಿನ ಮಾನ್ಯ ಪೊಲೀಸ್ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ಆಗ್ರಹ ಪತ್ರವನ್ನು ನೀಡಿದ್ದೇವೆ. ಈ ಕೂಡಲೇ ಕ್ರಮ ವಹಿಸಬೇಕು, ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಅಂತ ಹೇಳಿ ಆಗ್ರಹ ಪತ್ರವನ್ನು ನೀಡಿದ್ದೇವೆ. ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮುಂದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೇವೆ ಅಂತಲೂ ಸಹ ಅವರ ಗಮನಕ್ಕೆ ತಂದಿದ್ದೇವೆ.